ದಾಸಪ್ಪ ಶ್ರೀಧ ವಿಠಲದಾಸರಾದರು. ಜಗನ್ನಾಥದಾಸರು ಹೇಗೆ ಪರಿವರ್ತನೆ ಮಾಡಿದರು. ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಪ್ರಾಣೇಶದಾಸರಿಂದ ಹಾಡಿಸಿ ತಮ್ಮ ವರ್ಚಸ್ಸಿನಿಂದ ದಾಸಪ್ಪನನ್ನು ಸನ್ಮಾರ್ಗಕ್ಕೆ ತಂದವರು. ಇವತ್ತು ಅವರ ಜಗನ್ನಾಥದಾಸರ ಚಿತ್ರದ ಈ 2ನೇ ಭಾಗ ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತನೋ ಹಾಗೆ ಅನೇಕ ಜನರನ್ನ ಒಳ್ಳೆಯ ಮಾರ್ಗಕ್ಕೆ ತರ್ತಾ ಇದೆ. ಈ ಚಿತ್ರ ಬಹಳ ಮುಖ್ಯವಾದದ್ದು ಈಗಿನ ಕಾಲಕ್ಕೆ. ಯಾಕೆಂದರೆ ಬೇಕಾದಷ್ಟು ಚರಿತ್ರೆಗಳನ್ನು ಕೇಳ್ತೇವೆ, ಮಾರ್ಮಿಕವಾಗಿ ಬಹಳ ಅತ್ಯಂತ ಮನೋಹರವಾಗಿ ಪ್ರವಚನ ಮಾಡ್ತಕ್ಕಂಥವರು ಮಾಡ್ತಾರೆ. ಆದರೆ ಎಷ್ಟು ಪ್ರವಚನ ಕೇಳಿದರೂ ಕೂಡ ಈ ದೃಶ್ಯ ಮಾಧ್ಯಮದಿಂದ ನಾವು ನೋಡಿದಾಗ ಏನು ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ, ಅದು ಓದಿದಾಗಲೂ ಆಗೋದಿಲ್ಲ, ಪ್ರವಚನ ಕೇಳಿದಾಗಲೂ ಆಗೋದಿಲ್ಲ. ದೃಶ್ಯ ಮಾಧ್ಯಮ ನೋಡಿದಾಗ ನಂತರ ಜೀವನ ಪೂರ್ತಿ ಅಚ್ಚುಳಿತದೆ. ಅದು ಅಚ್ಚು ಒತ್ತಿದ ಹಾಗೆ ಆಗಿಬಿಡ್ತದೆ ಮನಸ್ಸಿನಲ್ಲಿ. ಅನೇಕ ಸಂದರ್ಭಗಳಲ್ಲಿ ಅದರ ನೆನಪು ಬರ್ತದೆ. ಜೀವ ತನ್ನ ತಪ್ಪನ್ನು ತಿದ್ದುಕೊಳ್ಳಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಜಗನ್ನಾಥದಾಸರ ಮತ್ತು ರಾಘವೇಂದ್ರ ಸ್ವಾಮಿಗಳ ಜಗನ್ನಾಥ ವಿಠಲನ ಒಂದು ಪ್ರೇರಣೆಯಿಂದ ನಾಗರಾಜ್ ಹವಾಲ್ದಾರವರು ಈ ಒಂದು ಸ್ತುತ್ಯವಾದ ಕಾರ್ಯವನ್ನು ಮಧುಸೂದನ್ ರಾವ್ ಅವರು ವಿಶೇಷವಾದ ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಬಹಳ ಹೃದಯಂಗಮವಾಗಿತ್ತು ಚಿತ್ರ. ಅದರಲ್ಲಿ ಮಧ್ಯದಲ್ಲಿ ಕೆಲವು ಕಡೆ ನಮ್ಮ ರಾಯಚೂರು ಭಾಷೆ ಅಳವಡಿಸಿದ್ದು ಇನ್ನೂ ಮೋಹಕವಾಗಿತ್ತು. ಕೆಲವು ಹಾಡುಗಳು ಮನೋಹಾರಿಯಾದ ಹಾಡುಗಳು. ಅದರ ಹಿನ್ನೆಲೆ ಯಾಕೆ ಮೂಕನಾದ್ಯೋ ಗುರುವೇ ಎನ್ನುವ ಹಾಡಿನ ಹಿನ್ನೆಲೆ ಮತ್ತು ರೋಗಹರನೆ ಕೃಪಾ ಸಾಗರ ಶ್ರೀಗುರು ಅದರ ಹಿನ್ನೆಲೆ ಅದೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆಯ ದೃಶ್ಯಗಳು ಚೆನ್ನಾಗಿ ಮೂಡಿ ಬಂದಿದೆ. ಒಟ್ಟು ಜಗನ್ನಾಥದಾಸರ ಚಿತ್ರ ಅನೇಕರನ್ನು ಮಾರ್ಪಾಡು ಮಾಡೋದರಲ್ಲಿ, ಪರಿವರ್ತನೆಗೊಳಿಸೋದರಲ್ಲಿ ಇದು ಯಶಸ್ವಿಯಾಗ್ತದೆ. ಇಂಥ ಕಾಲಕ್ಕೆ ಈ ಚಿತ್ರ ಅತ್ಯಂತ ಅಗತ್ಯ. ಜಗನ್ನಾಥದಾಸರ ಅದ್ಭುತವಾದ ಪವಾಡಗಳನ್ನು, ಪ್ರಧಾನವಾದದ್ದನ್ನು ಎತ್ತಿ ಹಿಡಿದಿದ್ದಾರೆ. ವಿಶೇಷ ಅನುಗ್ರಹ ಪಾತ್ರರು ಜಗನ್ನಾಥದಾಸರು. ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಲೇಬೇಕು. ಅದಕ್ಕೆ ಆಧಾರ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕಡೆಯಂತೂ ಪ್ರಚಲಿತವಾದ ಒಂದು ಕಥೆ ಇದೆ ಜಗನ್ನಾಥದಾಸರದ್ದು. ಅವರಿಗೆ ರಂಗವಲಿತ ದಾಸರು ಅಂತ ಹೆಸರು. ರಂಗವಲಿತ ದಾಸರು ಮಾತ್ರ ಅಲ್ಲ, ರಂಗೋಲಿ ದಾಸರು ಅಂತಲೂ ಕೂಡ ಹೆಸರಿದೆ ಅಂತ ಇದ್ದರು. ರಂಗೋಲಿಯನ್ನು ಬಹಳ ಚೆನ್ನಾಗಿ ಹಾಕ್ತಿದ್ರಂತೆ. ಯಾವ ಹೆಣ್ಣುಮಕ್ಕಳು ಕೂಡ ಹಾಕಲಿಕ್ಕಿಲ್ಲ, ಅಷ್ಟು ಸುಂದರವಾಗಿ ರಂಗೋಲಿ ಹಾಕ್ತಿದ್ರಂತೆ. ಈಗಾಗಲೇ ಚಿತ್ರದಲ್ಲಿ ನೋಡಿದಂತೆ ಮೈಸೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಜಗನ್ನಾಥದಾಸರು. ದಿವಾನ್ ಪೂರ್ಣಯ್ಯನವರಿಗೆ ಸುದ್ದಿ ಬಂತು, ಜಗನ್ನಾಥದಾಸರ ಕೀರ್ತನೆ ಕೇಳಬೇಕು, ಬಂದಿದ್ದಾರೆ, ಅವರನ್ನು ಆಧರಿಸಬೇಕು. ಜಗನ್ನಾಥದಾಸರ ರಂಗೋಲಿ ನೋಡಲಿಕ್ಕೆ ಬಂದಿದ್ದರಂತೆ. ಜಗನ್ನಾಥದಾಸರು ಸುಂದರವಾಗಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ರಂಗೋಲಿಯನ್ನು ಹಾಕಿದ್ರಂತೆ. ಪೂರ್ಣಯ್ಯನವರು ಬಂದು ನೋಡಿದರು, ಬಹಳ ಸುಂದರವಾಗಿದೆ ಆ ರಂಗೋಲಿ. ರಂಗನಾಥನೇ ಎದ್ದು ಬರುತ್ತಾರೆ ನೋಡಿ ಅನ್ನೋ ಹಾಗೆ ಇತ್ತು. ಆದರೆ ಆ ರಂಗನಾಥನಿಗೆ ಕಿರೀಟ ಇದ್ದಿಲ್ಲಂತೆ. ಚಿತ್ರದಲ್ಲಿ ರಂಗನಾಥನಿಗೆ ಕಿರೀಟ ಇಲ್ಲ. ಪೂರ್ಣಯ್ಯನವರು ದಾಸರನ್ನು ಕೇಳಿದ್ರಂತೆ, ಸ್ವಾಮಿ ಚಿತ್ರ ಬಹಳ ಚೆನ್ನಾಗಿದೆ, ಆದರೆ ನೀವು ಕಿರೀಟ ಹಾಕೇ ಇಲ್ವಲ್ಲ, ಮರೆತು ಬಿಟ್ಟಿದ್ದೀರಿ ಅಂತ ಆಕ್ಷೇಪ ಮಾಡಿದರಂತೆ. ಥಟ್ನೆ ಹೇಳಿದರಂತೆ ಜಗನ್ನಾಥದಾಸರು, ಹಾಗಾದರೆ ಇವತ್ತು ಸ್ವಾಮಿ ಮಂದಿರದಲ್ಲಿ, ದೇವಾಲಯದಲ್ಲಿ ಆ ಸ್ವಾಮಿಗೆ ಕಿರೀಟ ಹಾಕಿಲ್ಲ ಅಂದುಬಿಟ್ರಂತೆ. ಯಾಕೆಂದರೆ ನಾನು ಹಾಕಿದ್ದಲ್ಲ ರಂಗೋಲಿ, ನಾನು ಬಿಡಿಸಿದ್ದಾಗಿದ್ದರೆ ಸರಿ. ರಂಗನಾಥ ಸ್ವಾಮಿಯೇ ನನ್ನೊಳಗೆ ನಿಂತು ಬಿಡಿಸಿದ್ದಾನೆ. ಪ್ರಾಯಶಃ ಅವನಿಗೆ ಅರ್ಚಕರು ಹಾಕಿಲ್ಲ, ಆದ್ದರಿಂದ ನನ್ನೊಳಗೆ ನಿಂತು ರಂಗನಾಥ ಹಾಕಿಸಿಲ್ಲ ಅಂತ. ದಿವಾನ್ ಪೂರ್ಣಯ್ಯನವರು ಆಶ್ಚರ್ಯಚಕಿತರಾಗಿ ತಮ್ಮ ಪರಿಚಾರದೊಂದಿಗೆ ಹೋಗಿ ನೋಡಿ ಬರೋಣ ಅಂತ ರಂಗನಾಥ ಗುಡಿಗೆ ಹೋದ್ರಂತೆ. ಇವರೆಲ್ಲೋ ಬೇರೆ ಕಡೆ ಹೇಳ್ಕೊಂಡಿದ್ರು ಒಂದು ಛತ್ರದಲ್ಲಿ. ರಂಗನಾಥನ ಗುಡಿಗೆ ಹೋದರೆ ಅಲ್ಲಿ ಕಿರೀಟನೇ ಹಾಕಿದ್ದಿಲ್ಲ. ಎಷ್ಟು ಚಮತ್ಕಾರ! ಕಿರೀಟ ಹಾಕಿಲ್ಲ.
ಆಮೇಲೆ ವಿಚಾರಿಸಿದ್ರಂತೆ ಪುಣ್ಯನವರು, ಯಾಕೆ ಇವತ್ತು ಕಿರೀಟ ಹಾಕಿಲ್ಲ ಅಂತ ಕೇಳಿದಾಗ ಅರ್ಚಕರು ಹೇಳಿದ್ರಂತೆ, ಹಾಕುವಾಗ ಕೈ ಜಾರಿ ಕೆಳಗೆ ಬಿತ್ತು, ಅದು ಆಮೇಲೆ ತಲೆಗೆ ಹಿಡಿತಿದ್ದಿಲ್ಲ, ರಿಪೇರಿ ಕಳಿಸಿದ್ದೀವಿ ಎಂದರಂತೆ. ಅದಕ್ಕೆ ಸರಿಯಾಗಿ ರಂಗನಾಥ ಸ್ವಾಮಿ ಇಲ್ಲಿ ಕಿರೀಟ ಮರೆಸಿಬಿಟ್ಟಿದ್ದಾನೆ. ನೋಡಿದರೆ ಮರ್ತದ್ದೋ ಅಥವಾ ಒಳಗಡೆ ನಿಂತು ತಾನೇ ಬೇಡ ಅಂತ ಬಿಟ್ಟಿದ್ದೋ. ಇಷ್ಟು ರಂಗನಾಥನ ಅನುಗ್ರಹ ಆಗಿತ್ತು ಜಗನ್ನಾಥದಾಸರ ಮೇಲೆ. ಅದಕ್ಕೆ ಅವರನ್ನು ರಂಗವಲಿದ ದಾಸರು ಅಂತಲೂ ಹೇಳ್ತಾರೆ, ರಂಗೋಲಿ ದಾಸರು ಕೂಡ ಅಂತ ಹೇಳ್ತಾರೆ. ಇಂಥ ದಾಸರ ಪರಿಚಯವನ್ನು ಜನರಿಗೆ ಮಾಡಿಸ್ಬೇಕು. ಮುಂದಿನ ಪೀಳಿಗೆಯವರಿಗೆ ಇದು ಅವಶ್ಯ ಬೇಕಾಗ್ತದೆ. ಹಿಂದಿನವರಾದರೂ ಚರಿತ್ರೆಯನ್ನು ಕೇಳಿ ತಿಳಿದಿರಬಹುದು. ಮುಂದಿನ ಯುವಕ ಪೀಳಿಗೆಯವರಿಗೆ ಇದು ಬಹಳ ಅತ್ಯಂತ ಅಗತ್ಯ. ಅದನ್ನು ಮಧುಸೂದನರಾವ್ ಹವಾಲ್ದಾರ್ ಅವರು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಇಷ್ಟು ಮಾಡಬೇಕಾಗಿದ್ದರೆ ಅದರ ಹಿನ್ನೆಲೆಯಲ್ಲಿ ಬಹಳಷ್ಟು ಪರಿಶ್ರಮ ಇರ್ತದೆ. ನಾವೇನೋ ಕೂತ್ಕೊಂಡ್ವಿ, 2 ಗಂಟೆ ಕೂತು ನೋಡಿ ಆನಂದಪಟ್ವಿ, ಸುಂದರವಾದ ಹಾಡುಗಳನ್ನು ಕೇಳಿದ್ವಿ. ಎಷ್ಟು ಚೆನ್ನಾಗಿ ಹಾಡುಗಳು ಅವೆಲ್ಲ, ಬಹಳ ಚೆನ್ನಾಗಿತ್ತು, ಆನಂದಪಟ್ವಿ, ಹೋಗ್ತೀವಿ. ಆದರೆ ಇಷ್ಟು ಮಾಡಬೇಕಾದ್ರೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಊಟಕ್ಕೆ ಕೂತ್ಕೋತೇವೆ, ಒಂದು 15-20 ನಿಮಿಷ ಊಟ ಮಾಡ್ತೇವೆ, ಕೈ ತೊಳ್ಕೊಂಡು ಹೋಗ್ತೇವೆ. ಅಡಿಗೆ ಅವರು ಎಷ್ಟು ಪರಿಶ್ರಮ ಪಟ್ಟಿರಬೇಕು, ಆ ಭಕ್ಷ್ಯ ಭೋಜ್ಯಗಳನ್ನು ಮಾಡಲಿಕ್ಕೆ ಎಷ್ಟು ಶ್ರಮ ಪಟ್ಟಿರಬೇಕು ಅನ್ನೋದನ್ನು ಯಾರೂ ಯೋಚನೆ ಮಾಡೋದಿಲ್ಲ. ಅದರಂತೆ ನಾವು ಯೋಚನೆ ಮಾಡಬೇಕೀಗ. ಈ ಮಧುಸೂದನ ಹವಾಲ್ದಾರವರು ಇಷ್ಟು ಪ್ರಯತ್ನ ಮಾಡಿ ಈಗಿನ ಮುಂದುವರಿದ ಯುಗ, ವಿಜ್ಞಾನ ಯುಗ, ಮುಂದುವರಿದ ಯುಗ, ಇಂಥ ಚಿತ್ರಗಳಿಗೆ ಸಹಾಯ ಸಿಗೋದು ಕಷ್ಟ, ಪ್ರೋತ್ಸಾಹ ಸಿಗೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಪರಿಶ್ರಮಪಟ್ಟು ಈ ಚಿತ್ರ ತೆಗೆದಿದ್ದಾರೆ ಅಂತಂದರೆ ಖಂಡಿತವಾಗಿಯೂ ಕೂಡ ಯಾವ ಮಾನವರು ಏನು ಮಾಡ್ತಾರೋ ಬಿಡ್ತಾರೋ, ಜಗನ್ನಾಥದಾಸರು, ರಾಘವೇಂದ್ರ ಸ್ವಾಮಿಗಳು, ಆ ಪಾಂಡುರಂಗ ವಿಠಲ ಅವರಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟು ಅವರ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಿ, ಏನೇನು ಶ್ರಮ ಪಟ್ಟಿರಬಹುದೋ ಅದನ್ನೆಲ್ಲ ಪರಿಹಾರ ಮಾಡಿ ಅವರಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ. ಅದರಂತೆ ಎಲ್ಲ ದಾಸರುಗಳ ಪರಿಚಯವನ್ನು ಹೃದ್ಗತ ಆಗೋ ಹಾಗೆ ಮಾಡಲಿ. ನಾನು ಸಣ್ಣ ಬಾಲಕನಾಗಿರುವಾಗ ಪುರಂದರದಾಸರ ಚಿತ್ರ ಬಂದಿತ್ತು, ಅದನ್ನು ನೋಡಿದ್ದೆ. ಕಥೆ ಓದಿದ್ದಕ್ಕಿಂತ ಅದೇ ನನ್ನ ಮನಸ್ಸಿನಲ್ಲಿ ಹಚ್ಚುಳಿದಿರೋದು ನಿಜವಾಗಿ. ಆಮೇಲೆ ಬೇಕಾದಷ್ಟು ಪುರಂದರದಾಸರ ಪುಸ್ತಕ ಓದಿದೆ, ಆದರೆ ಆ ಕಥೆ ಮಾತ್ರ, ಅದು ಚಿತ್ರ ನೋಡಿದ್ದು ಮಾತ್ರ ಮನಸ್ಸಿನಲ್ಲಿ ಹಾಗೆ ಉಳಿದಿದೆ. ಅದು ಶಾಶ್ವತವಾಗಿ ಉಳಿಯುವಂಥದ್ದು. ಅಂಥ ಕೆಲಸವನ್ನು ಪರಿಶ್ರಮಪಟ್ಟು ಮಾಡಿದ್ದಾರೆ. ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿ. ಏನು ಪರಿಶ್ರಮ ಪಟ್ಟಿದ್ದಾರೆ ಅಂತನ್ನೋದನ್ನು ನೀವೆಲ್ಲ ಒಂದು ಸಲ ಊಹಿಸಿ ನೋಡ್ರಿ. ಇಂಥ ಚಿತ್ರ ಮಾಡಬೇಕಾದ್ರೆ ಎಷ್ಟು ಖರ್ಚಿರ್ತದೆ ಆರ್ಥಿಕವಾಗಿ, ಅವರು ದೈಹಿಕವಾಗಿ ಎಷ್ಟು ಶ್ರಮ ಪಟ್ಟಿರಬೇಕು, ಆರ್ಥಿಕವಾಗಿ ಎಷ್ಟು ಶ್ರಮ ಪಟ್ಟಿರಬೇಕು. ಅದಕ್ಕೆಲ್ಲ ಭಗವಂತನ ಪ್ರೇರಣೆಯಿಂದ ಎಲ್ಲರೂ ಕೂಡ ಬೆಂಬಲಿಗರಾಗಿ ನಿಲ್ಲಬೇಕು. ನಮ್ಮಂಥವ್ರು ಯಾರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂಥವರು ಅವರಿಗೆ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅವರಿಗೆ ದೇವರು ಚೆನ್ನಾಗಿಟ್ಟಿರಲಿ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿ ಮುಂದಿನ ಚಿತ್ರಗಳು ಕೂಡ ಯಶಸ್ವಿಯಾಗಿ ಬರಲಿ. ಈ ಚಿತ್ರ ತಯಾರಾಗಲಿಕ್ಕೆ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ದೊಡ್ಡ ಸೇವೆ ಆಗಿರ್ಬೋದು, ಸಣ್ಣ ಸೇವೆ ಆಗಿರ್ಬೋದು, ಅಳಿಲು ಸೇವೆ ಆಗಿರ್ಬೋದು. ರಾಮ ಸೇತುವೆ ಕಟ್ಟಿಸುವಾಗ ಅಳಿಲೂ ಸೇವೆ ಮಾಡಿತಂತೆ. ಹನುಮಂತನು 100 ಬಂಡೆಗಳನ್ನು ತಂದು ಹಾಕಿದ. ಅಳಿಲು ಏನು ಮಾಡುತ್ತದೆ, ಅದು ಕೂಡ 2 ಬಂಡೆಗಳ ಮಧ್ಯದಲ್ಲಿ ಉಸುಗು ಹಾಕಿ ಹೋಗ್ತಿತ್ತಂತೆ. ಸಮುದ್ರದಲ್ಲಿ ಮುಳುಗೋದು, ಉಸುಗಿನಲ್ಲಿ ಹೊರಳಾಡೋದು, ಆ ಉಸುಗನ್ನು 2 ಬಂಡೆಗಳ ಮಧ್ಯದಲ್ಲಿ ಝಾಡಿಸಿ ಹೋಗ್ತಿತ್ತಂತೆ. ಆ ಉಸುಗೇನಲ್ಲಿ ನಿಲ್ತಿದ್ದಿಲ್ಲ, ಆದರೂ ಝಾಡಿಸಿ ಹೋಗ್ತಿತ್ತು. ಇದನ್ನು ರಾಮ ನೋಡಿ ಅದರ ಬೆನ್ನಿನ ಮೇಲೆ ಕೈ ಇಟ್ಟಿದ್ನಂತೆ. ನೀನು ಮಾಡಿದ ಸೇವೆ ನಾನು ನೋಡಿದ್ದೇನೆ ಅಂತ. ಇವತ್ತಿಗೂ ಕೂಡ ಎಲ್ಲ ಅಳಿಲುಗಳ ಬೆನ್ನಿನ ಮೇಲೆ 4 ಬೆರಳುಗಳಿದೆ ರಾಮದೇವರಿಟ್ಟದ್ದು ಅವತ್ತು. ಆ ಪರಂಪರೆಯಲ್ಲಿ ಬಂದ ಎಲ್ಲ ಅಳಿಲುಗಳ ಮೇಲೂ ಕೂಡ ಬೆನ್ನಲ್ಲಿ ಆ ಬೆರಳು ಕಾಣ್ತದೆ. ಇವತ್ತು ಮಧುಸೂದನರಾವ್ ಹವಾಲ್ದಾರ್ರವರಿಗೆ, ಅವ್ರ ಜೊತೆಗೆ ನಿಂತು ಸಹಾಯ ಮಾಡಿದವರಿಗೆ ಎಲ್ಲರೂ ಕೂಡ ಆ ಅಳಿಲಿನ ಮೇಲೆ ಪರಮಾತ್ಮ ಅಳಿಲಿನ ಬೆನ್ನಿನ ಮೇಲೆ ಕೈ ಇಟ್ಟ. ಇವರೆಲ್ಲರ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೃಷ್ಣ